ರೈಲ್ವೆ ಇಲಾಖೆ ಅಧಿಕಾರಿಗಳು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕುತುಬುದ್ದೀನ್ ಖಾಜಿರವರು ರೈಲ್ವೆ ಅಧಿಕಾರಿಗಳಿಗೆ ಮನವಿ ಕೊಟ್ಟರು. ಈಗಾಗಲೇ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿ ಆಗಿದ್ದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಎಚ್ಚರಗೊಳಿಸಿದ್ದೀವಿ. ರೈಲ್ವೆ ಹೋರಾಟ ಸಮಿತಿಯು ಅಂತೂ ರೈತರೆಲ್ಲ ಸೇರಿ ಅದರಂತೆ ಈಗ ಕಾಮಗಾರಿ ಮಾಡಾಕತ್ತಾರ ಅವರು. ಆದ್ರೆ ಇದು ಡಿಸ್ಟರ್ಬ್ ಆಗೈತಿ, ಸ್ವಲ್ಪ ಅಳಗಾಡೈತಿ. ಅದಕ್ಕೆ ಇಂಜಿನಿಯರ್ಗಳು ಮತ್ತು ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಶುದ್ಧ ಮಾಡ್ತಾರ ಅವ್ರಿಗೆ ಬಿಟ್ಟು ವಿಷಯ. ಆದ್ರೆ ಒಂದು ಎಚ್ಚರಿಕೆ, ಇದು ಜನವರಿ ಒಳಗೆ ಓಪನಿಂಗ್ ಆಗಬೇಕಾಗಿತ್ತು ರೈಲು ನಿಲ್ದಾಣ. 3 ತಿಂಗಳ ಹೆಚ್ಚಿನೂ ಆಯ್ತು ಮತ್ತು ಮಳೆ ಹೊಡೆತಕ್ಕ ಕಿತ್ತನೂ ಹೋಯ್ತು. ಆದರೆ ಈ ಲೋಕಾಪುರದಿಂದ ರೈಲ್ವೆ ಅಧಿಕಾರಿಗಳು ಏನು ಯಾವ್ದೊಡ್ ಕೆಲಸ ನಡೆಸ್ಯಾರ, ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಘಟನೆಯಿಂದ ಬಾಗಲಕೋಟೆಯ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಅತಿ ಶೀಘ್ರದಲ್ಲೇ ಲೋಕಾಪುರವರೆಗೆ ರೈಲು ಸೇವೆ ಪ್ರಾರಂಭವಾಗಬೇಕು ಎಂದು ಸಾರ್ವಜನಿಕರ ಮನವಿ. ಈ ಲೋಕಾಪುರದ ರೈಲ್ವೆ ನಿಲ್ದಾಣವನ್ನು ಸರಿಪಡಿಸಿ ಇದರಿಂದ ಸಾರ್ವಜನಿಕರಿಗೆ ಮತ್ತು ಸರಕು ಸಾಗಣೆ ಮಾಡುವವರಿಗೆ ಬಹಳ ಅನುಕೂಲವಾಗುತ್ತದೆ ಎಂದು ಸ್ಥಳೀಯರ ಕೋರಿಕೆ. ಮಣ್ಣು ಮಳೆ ಬಂದಾಗ ಇಲ್ಲಿ ಬಂದು ನೋಡಿದ್ರ ಇಲ್ಲಿ ಒಂದು ಕೆರೆ ನಿಂತಾರ್ಗತೆ ಎಲ್ಲ ನೀರು ನಿಂತಿತ್ತು. ಇಲ್ಲಿ ಆದ್ರೆ ನೀರು ನಿಂತದ್ದು ಅದಕ್ಕೆ ಹೋಗಾಕ ಜಾಗಿಲ್ಲ. ಅಲ್ಲಿ ರಸ್ತಾದ ಬಾಜು ಖಾಸಿ ಅದಕ್ಕೆ ಹೋಗಾಕ ಒಂದು ದಾರಿ ಕೊಟ್ಟಿದ್ರ ಅದು ಅನುಕೂಲ ಆಕಿತ್ತು. ಒಂದು ಭಾರಿ ಮಳೆ ಆದ ಕಾರಣದಿಂದ ಈ ನಿಲ್ದಾಣದ ಕಾಮಗಾರಿ ಮೇಲೆ ಸರಿಯಾದ ಕ್ರಮ ಜರುಗಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.